ಅತ್ತೆ, ನಾಳೆ ನೀವೇ ಜೊತೆನಲ್ಲಿದ್ದು ಭಾಗ್ಯ ಮಿತ್ರ ಆ ವ್ರತದಲ್ಲಿ ಏನೂ ತಪ್ಪು ಮಾಡ್ತಾ ಇರೋ ಹಾಗೆ ನೋಡ್ಕೊಳ್ಬೇಕು. ಖಂಡಿತ ಅರವಿಂದ, ನಾನ್ ನೋಡ್ಕೋತೀನಲ್ಲ. ಯಜಮಾನ್ರೆ, ಮುಹೂರ್ತ ಎಲ್ಲ ಬರ್ದಾಯ್ತು. ಒಂದ್ಸಲ ಓದಿ ಹೇಳ್ಬಿಡ್ತೀನಿ. ಶ್ರೀ ಪ್ರಸಾದ್ ರಾವ್ ಅವರ ಮೊಮ್ಮಗ ಹೋಗ್ ಬರ್ತೀನಿ. ಆಯ್ತು ಪುರೋಹಿತ್ರೆ. ಅಮ್ಮ ಬರ್ತೀನಿ. ಅರವಿಂದ್ ಅವರೇ, ತ್ರಿವಿಕ್ರಮ ಅವರೇ, ನಿಮ್ಮ ಕುಟುಂಬನ ಭೇಟಿ ಮಾಡಿ ನಮಗ್ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ನಿಮ್ಮ ಸಮಕ್ಷಮದಲ್ಲಿ ನನ್ನ ಮೊಮ್ಮಗನ ನಿಶ್ಚಿತಾರ್ಥದ ಮುಹೂರ್ತ ಇಡೋದು ಎಂತ ಆನಂದ ಕೊಡುವಂತ ವಿಷಯ. ನಿಮ್ಮ ಸಮಕ್ಷಮದಲ್ಲೇ ನಿಶ್ಚಿತಾರ್ಥಕ್ಕೆ ಮುಹೂರ್ತ ಇಡುವಂತ ಕೆಲಸ ಕೂಡ ಆಗಿದೆ. ಹಾಗೇನೆ ನಿಮ್ಮ ಕೈಯಿಂದಾನೇ ನಿಶ್ಚಿತಾರ್ಥ ಕೂಡ ಆಗ್ಬೇಕು. ಖಂಡಿತವಾಗ್ಲೂ ಪ್ರಸಾದ್ ರಾವ್ ಅವರೇ, ನಿಶ್ಚಿತಾರ್ಥ ಯಾವಾಗ ನಡೆಯುತ್ತೋ ಅಂತ ನನ್ನ ಮನಸ್ಸು ಇವಾಗ್ಲಿಂದನೇ ಕಾಯ್ತಾ ಇದೆ. ತುಂಬಾ ಸಂತೋಷನಮ್ಮ. ಇನ್ನು ನಾನು ಹೊರಡ್ತೀನಮ್ಮ. ನೀರಜ್, ನಡಿ. ತ್ರಿವಿಕ್ರಮ, ಅರವಿಂದ ನೋಡಿದ್ಯಾ? ಎಂಥ ಬದಲಾವಣೆ. ಹೂನಮ್ಮ, ಗಮನಿಸ್ದೆ. ಭಾಗ್ಯ ಮಿತ್ರ 100 ಕಾಲ ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇದ್ದಾಳೆ. ಈ ಬದಲಾವಣೆ ಹೀಗೆ ಇರ್ಬೇಕಮ್ಮ. ಆ ದೇವ್ರ ದಯೆಯಿಂದ ಮಿತ್ರ ಭಾಗ್ಯ ಯಾವಾಗ್ಲೂ ಜೊತೆಯಾಗಿರ್ಬೇಕು. ಮಧ್ಯ ಬಂದಿದ್ ಮನೀಷಾ ತೊಂದ್ರೆ ಈಗ ಕಳೀತಾ ಇದೆಯಲ್ಲ ದೊಡ್ಡಪ್ಪ. ಇನ್ನು ಅಣ್ಣಂಗೆ ಅತ್ತಿಗೆಗೆ ಯಾವ ಸಮಸ್ಯೆ ಕೂಡ ಆಗಲ್ಲ. ಯಾಕಂದ್ರೆ ಮಿತ್ರ ಅಣ್ಣ ಭಾಗ್ಯ ಅತ್ತಿಗೆ ಕಥೆ ಮುಂದಕ್ಕೆ, ಆ ಮನೀಷಾ ಕಥೆ ಅವಳ ಮನೆಗೆ. ಸರಿಯಾಗಿ ಹೇಳಿದೆ ಕಣೋ. It was a nice party, Chandu. ನಿನ್ ಜೊತೆ ಇದ್ರೆ ನನ್ಗಂತೂ ಟೈಮೇ ಗೊತ್ತಾಗಲ್ಲ ಚಂದು. ಯಾವ ಹುಡುಗಿ ಆದ್ರೂ ನಿನ್ ಹಾಗೆ ಸ್ಮಾರ್ಟ್ ಕ್ಯೂಟ್ ಆಗಿರೋ ಹುಡ್ಗನೇ ಬೇಕು ಅಂತ ಅನ್ಕೋತಾಳೆ. ನಾನ್ ತುಂಬಾ ಅದೃಷ್ಟವಂತೆ ಚಂದು. ನಿನ್ನಂತ ಬ್ಯೂಟಿಫುಲ್ ಗರ್ಲ್ ನನಗ್ ಸಿಗೋದು ನನ್ನ ಅದೃಷ್ಟ ಅನ್ಸಿಕ. ನೀನ್ ನನ್ ಗರ್ಲ್ ಫ್ರೆಂಡ್ ಆಗಿದ್ಯಾ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ದಾರೆ. ನಿಜವಾಗ್ಲೂನಾ? ಪ್ರಾಮಿಸ್. ಸರಿ, ಬರ್ತೀನಿ ಚಂದು. ಇಷ್ಟು ಬೇಗನಾ? ಮತ್ತೆ ನಾಳೆ ಸಿಗ್ತೀನಲ್ಲ. ಅಲ್ಲಿವರೆಗೂ ಒಂದ್ ಮುತ್ತು ಕೊಡ್ಬೋದಲ್ವಾ? ಸರಿ. ಮಾವ, ಮಾವ ಇನ್ನೂ ಮಲಗ್ಲಿಲ್ವಾ? ಇಲ್ಲಮ್ಮ, ನಿದ್ದೆ ಬರ್ತಿಲ್ಲ. ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಹಾಗೇನಿಲ್ಲ ಮಾವ. ಸರಿ, ನಾನು ಸ್ವಲ್ಪ ಹೊತ್ತು ಈ ಕಡೆನೆ ವಾಕಿಂಗ್ ಮಾಡಿ ನಿದ್ದೆ ಬಂದ ಹೋಗಿ ಮಲ್ಕೋತೀನಿ. ಇಲ್ಲಿಗಿಂತ ನೀವು ಟೆರೇಸ್ ಮೇಲೆ ಹೋಗಿ ವಾಕ್ ಮಾಡೋದು ಒಳ್ಳೇದೇನೋ. ತಂಪಾಗಿ ಗಾಳಿ ಬೀಸುತ್ತೆ, ನಿದ್ರೆ ಕೂಡ ಬೇಗ ಬರುತ್ತೆ. ಒಳ್ಳೆ ಐಡಿಯಾ ಭಾಗ್ಯ. ಸರಿ, ನಾನು ಮಾಡಿ ಮೇಲೆ ಹೋಗ್ತೀನಿ. ಸರಿ, ಬಾಯ್. ಹನ್ಸಿಕಾ, ನೀನ್ ನಡ್ಕೋತಿರೋದು ಸರಿ ಇಲ್ಲ.
ಮತ್ತೆ ಶುರು ಹಚ್ಕೊಂಡ್ಯಾ? ಎಲ್ಲಿದೀನಿ ಅಂತನೂ ನೋಡ್ದೆ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೋ ಅನ್ನೋ ಭಯ ಕೂಡ ಇಲ್ದೆ ಆ ಹುಡ್ಗನ್ ಜೊತೆ ಅಷ್ಟು ಸಲ್ಗೆಯಿಂದ ಇರೋದು ಯಾಕೋ ಸರಿ ಇಲ್ಲ ಹನ್ಸಿಕಾ. ನೋಡು ಭಾಗ್ಯ, ಅವನು ನನ್ನ ಬಾಯ್ ಫ್ರೆಂಡ್ಸ್ ಜೊತೆ ಗರ್ಲ್ ಫ್ರೆಂಡ್ಸ್ ಹಾಗೇ ಇರ್ತಾರೆ. ನೀನ್ ಹಳ್ಳಿಯಿಂದ ಬಂದಿದ್ಕೆ ನಿಂಗಿವೆಲ್ಲ ಅರ್ಥ ಆಗಲ್ಲ ಬಿಡು. ಸಂಸ್ಕಾರ ಬೆಳೆಸ್ಕೊಳ್ಳೋಕೆ, ಸಭ್ಯತೆಯಿಂದ ನಡ್ಕೊಳ್ಳೋಕೆ ಹಳ್ಳಿ ಸಿಟಿ ಅಂತ ಏನೂ ಇರಲ್ಲ. ನಂಗೆ ಯಾವಾಗ ನೋಡಿದ್ರು ಉಪದೇಶ ಮಾಡೋದಕ್ಕೆ, ಉಪನ್ಯಾಸ ಮಾಡೋದಕ್ಕೆ ಬರ್ತಾನೆ ಇರ್ತಿಯಲ್ಲ. ನನ್ ಪಾಡಿಗೆ ಬಿಟ್ಬಿಡು. ನನ್ ಪ್ರೀತಿ ವಿಷಯಕ್ಕೆ ಬರ್ಬೇಡ ನೀನು. ನಿನ್ ಪ್ರೀತಿ ಗೀತಿನೆಲ್ಲ ಪಕ್ಕಕ್ಕಿಡು. ನೀನ್ ಈ ಥರದ ಕೆಲಸ ಮಾಡೋದ್ರಿಂದ ಈ ಮನೆ ಮರ್ಯಾದೆ ಹೋಗುತ್ತೆ. ದಯವಿಟ್ಟು ಸ್ವಲ್ಪ ಸಂಸ್ಕಾರದಿಂದ ನಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋ. ನೀ ನನ್ಗೆ ಸಂಸ್ಕಾರ ಬಗ್ಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಂಗೆ ಈ ಮನೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ. ನನ್ಗೆ ಇಷ್ಟ ಬಂದ ಹಂಗೆ ನಾನಿರೋದು. ಹನ್ಸಿಕಾ, ಈ ಮನೆ ಸೊಸೆಯಾಗಿ ಈ ಮನೆ ಮರ್ಯಾದೆ ಕಾಪಾಡೋ ಜವಾಬ್ದಾರಿ ಕೂಡ ನನ್ ಮೇಲಿದೆ. ಇನ್ನೊಂದ್ಸಲ ಈ ಮನೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಅಂತ ಅಂದ್ರೆ ನಾನ್ ಸುಮ್ನಿರಲ್ಲ. ಅಷ್ಟೇ ಅಲ್ಲ, ಈ ಮನೆ ಮರ್ಯಾದೆ ಹೋಗೋ ತರ ನೀನೇನಾದ್ರೂ ನಡ್ಕೊಂಡ್ರೆ ನಾನ್ ಸಹಿಸ್ಕೊಂಡು ನೋಡ್ತಾ ಕೂತಿರಲ್ಲ. ನೀನ್ ಮಾಡೋ ಕೆಲ್ಸ ಯಾರೂ ನೋಡ್ತಿಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋಬೇಡ ನೀನು. ನಿನ್ ವಿಷಯನ ಎಲ್ರಿಗೂ ಹೇಳಾದ್ರೂ ಸರಿ, ನಿನ್ನ ದಾರಿಗ್ ತರ್ತೀನಿ. ನೆನ್ಪಿಟ್ಕೋ. ಇವತ್ತು ನೀವು ಮಾಡೋ ದಾಂಪತ್ಯ ವ್ರತದಿಂದ ನಿಮ್ ಮಧ್ಯೆ ಏನಾದ್ರೂ ದೋಷ ಇದ್ರೆ ಅದೆಲ್ಲ ದೂರ ಆಗಿ ನಿಮ್ ಸಂಸಾರ ಯಾವುದೇ ರೀತಿ ಆತಂಕ ಇಲ್ಲದೆ ನಡೆಯತ್ತಮ್ಮ. ಭಾಗ್ಯ, ನೀನು ಎಷ್ಟೇ ದಂಪತಿ ವ್ರತ ಮಾಡಿದ್ರು, ನಿನ್ನ ಸಂಸಾರಕ್ಕೋಸ್ಕರ ಎಷ್ಟು ಪೂಜೆ ಮಾಡಿದ್ರು ಕಡೆಗೆ ಅದೆಲ್ಲ ನನಗೇ ಸೇರುತ್ತೆ. ಯಾಕೆಂದ್ರೆ ನೀನು ಯಾವತ್ತಿದ್ರೂ ನನ್ನೋಳೆ ಆಗೋದಲ್ವಾ. ಹಾಯ್ ಮಿತ್ರ. ಹಾಯ್ ನೀರಜ್, ಬನ್ನಿ. ಇಲ್ಲಿಂದ ಹೋಗೋದ್ರಲ್ಲಿ ಮಿತ್ರ ನನ್ನ ದಾರಿಗೆ ತಂದ್ಕೋಬೇಕು. ಅವನನ್ನು ಹೇಗಾದ್ರೂ ಮದ್ವೆಗೆ ಒಪ್ಪಿಸ್ಬೇಕು. ಸರಿ, ಬನ್ನಿ ಹೋಗೋಣ. ಇರು. ಏನಾಯ್ತು ಅಜ್ಜಿ? ದೇವಸ್ಥಾನಕ್ ಬರೋ ಹೆಣ್ಣಿನ ತಲೆಲಿ ಹೂವಿಲ್ದೆ ಇದ್ರೆ ಏನ್ ಚೆನ್ನಾಗಿರುತ್ತೆ. ಮಿತ್ರ, ನೀ ಹೋಗ್ ತಗೊಂಡ್ ಬಾ. ಏನ್ ಯೋಚನೆ ಮಾಡ್ತಿದ್ಯಾ ಮಿತ್ರ? ಹೋಗ್ ತಗೊಂಡ್ ಬಾ. ಸರಿ ಅಜ್ಜಿ. ಭಾಗ್ಯ ತಗೋ. ಭಾಗ್ಯ ಕೈ ಖಾಲಿ ಇಲ್ವಲ್ಲ ಮಿತ್ರ, ನೀನೇ ಅವಳಗ್ ಮುಡ್ಸು. ಏನ್ ಯೋಚನೆ ಮಾಡ್ತಿದ್ಯಾ? ಹೂ ಮುಡ್ಸು ಅಂದಿದ್ದು ನಿನ್ ಹೆಂಡತಿ ತಲೆಗೆ, ಬೇರೆ ಯಾರ್ದೋ ಜಡೆಗಲ್ಲ. ಮುಡ್ಸು. ಮಿತ್ರ, ನನ್ನವಳಾಗಬೇಕಾಗಿದ್ದಂಥ ಭಾಗ್ಯನ ನಿನ್ನವಳನ್ನಾಗಿ ಮಾಡ್ಕೊಂಡೆ. ಇವಾಗ ನನ್ನ ಕಣ್ಣು ಮುಂದೆನೆ ಅವಳ ತಲೆಗೆ ಹೂ ಮುಡಿಸ್ತಾ ಇದೆಯಾ? ನೋಡ್ತಾ ಇದ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ನೀವಿಬ್ಬರನ್ನು ತುಂಬ ಸಮಯ ಸಂತೋಷವಾಗಿರಕ್ಕೆ ಬಿಡಲ್ಲ.
ಏನಾಯ್ತು ಮನೀಷಾ? ಏನಿಲ್ಲ ಅಜ್ಜಿ, ತಲೆಗೆ ಹೂ ಮುಡ್ಸೋದು ಹೆಣ್ಮಕ್ಳ ಕೆಲ್ಸ ಅಲ್ವಾ? ಅದ್ ಮಿತ್ರಾಗೆಲ್ ಬರುತ್ತೆ, ನಾನ್ ಮುಡಿಸ್ತೀನಿ ಕೊಡಿ. ಅದೆಲ್ಲ ಪರವಾಗಿಲ್ಲ ಮನೀಷಾ, ಎಲ್ರೂ ಎಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ರೂಲ್ ಇಲ್ವಲ್ಲ. ಇದೇನ್ ಚಿಕ್ಕ ಕೆಲ್ಸ ಅಲ್ವಾ? ಇದಕ್ ಕೂಡ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಇರುತ್ತಾ? ಅಲ್ದೆ ಗಂಡ ಹೆಂಡತಿ ತಲೆಗೆ ಹೂ ಮುಡ್ಸಿದ್ರೆ ಅವರು ಹೆಂಡತಿನ ಎಷ್ಟು ಪ್ರೀತಿಸ್ತಾರೆ ಅಂತ ಅದ್ರಲ್ಲೇ ಕಾಣುತ್ತೆ. ಮಿತ್ರ ಅವ್ರ ಪ್ರೀತಿನ ನೋಡ್ಬೇಕು ನಾನು. ಅವರೇ ಹೂ ಮುಡ್ಸ್ಲಿ ಬಿಡು. ಮಿತ್ರ ಅವರೇ, ನೀವ್ ಮುಡ್ಸಿ. ಇವಾಗ ಒಳಗ್ ಹೋಗೋಣ ಬನ್ನಿ. ನಮಸ್ಕಾರ. ನಮಸ್ಕಾರಮ್ಮ. ಪುರೋಹಿತ್ರೆ, ಇವರು ಸದ್ಯದಲ್ಲೇ ಒಂದಾಗ್ತಿರೋ ಜೋಡಿ. ಅಮ್ಮ ಅವ್ರಿಗೆ ಸ್ವಾಮಿಗೆ ಬಟ್ಟೆ ಕೊಡೋಕ್ ಬಂದಿದ್ದಾರೆ. ಪೂಜೆ ಮಾಡ್ಕೊಡಿ. ಸರಿನಮ್ಮ, ಇಲ್ಲಿ ಕೊಡಿ. ಅಮ್ಮ, ನೀವಿಬ್ರು ಒಬ್ಬರ ಕೈ ಒಬ್ರು ಹಿಡ್ಕೊಂಡು ಈ ತೆಂಗಿನಕಾಯಿನ ಹಿಡ್ಕೊಂಡು ಆ ದೇವರಿಗೆ ನಿಮ್ಮ ಆಸೆಗಳನ್ನ ಹೇಳ್ಕೊಂಡು ಈ ತೆಂಗಿನಕಾಯನ್ನ ಹೊಡಿಬೇಕು. ಈಗ ಒಬ್ರ ಕೈನ ಇನ್ನೊಬ್ರು ಹಿಡ್ಕೊಳ್ಳಮ್ಮ. ಮನೀಷಾ, ಏನಾಯ್ತು ಮನೀಷಾ? ಏನಿಲ್ಲ. ಕೈ ಕೊಡು. ನನ್ನ ಜೊತೆ ಜೀವನ ಪೂರ್ತಿ ಕಳಿತೀನಿ ಅಂತ ಒಪ್ಕೊಂಡಿರೋಳು ಇವಾಗ ಕೈ ಕೂಡ ಕೊಡಲ್ಲ ಅಂದ್ರೆ ಹೇಗೆ? ನಿನಗೆ ನನ್ನ ಮದುವೆ ಆಗಕ್ಕೆ ಇಷ್ಟ ಇದೆ ತಾನೇ? ಹಾಯ್ ನಾಣಿ. ಹಾಯ್ ಬಾಬಾ, ನೀವೇನು ನಮ್ಮ ಏರಿಯಾದಲ್ಲಿ? ಏನಿಲ್ವೋ, ಸ್ವಲ್ಪ ಕೆಲ್ಸ ಇತ್ತು ಅಂತ ಬಂದಿದ್ದೆ, ಹಾಗೆ ನೀನ್ ಸಿಕ್ದೆ ಅಷ್ಟೇ. ಏನೋ ಸ್ಕೂಲ್ಗೆ ಇಷ್ಟೊಂದು ಖುಷಿಯಾಗಿ ಹೋಗ್ತಿದ್ಯಾ? ಹೋಗೋದಲ್ಲ ಭಾವ, ಖುಷಿಯಾಗಿ ಸ್ಕೂಲಿಂದ ಮನೆಗ್ ಬರ್ತಾ ಇದೀನಿ. ಅದ್ಯಾಕೋ, ನಿನಗ್ ಸ್ಕೂಲ್ ಇಲ್ವಾ? ನಮ್ ಪ್ರಿನ್ಸಿಪಲ್ ತೀರ್ಕೊಂಡ್ರು ಭಾವ, ಹಾಲಿಡೇ ಕೊಟ್ಟಿದ್ದಾರೆ, ಅದಕ್ಕೆ ಖುಷಿಯಾಗಿ ಮನೆಗ್ ಹೋಗ್ತಾ ಇದೀನಿ. ಹೇ ತಪ್ಪು ಕಣೋ, ಹಾಗೆಲ್ಲ ಹೇಳ್ಬಾರ್ದು. ಸರಿ ಭಾವ. ಸರಿ ಬಾ, ನಿನ್ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಹತ್ರನೇ ಭಾವ, ನಾನೇ ಹೋಗ್ತೀನಿ. ಭಾವ ಭಾವ ಅಂತ ಎಷ್ಟು ಮುದ್ದ ಕರಿತೀಯೋ ನೀನು. ನಿಮ್ ಅಕ್ಕ ಕೂಡ ಇದ್ದಾಳೆ, ಒಳ್ಳೆ ಕಪ್ಪೆ ತರ ವಟ ವಟ ಅಂತ ಕೂಗೋದನ್ ಬಿಟ್ರೆ ಭಾವ ಅಂತ ಮುದ್ದಾಗಿ ಒಂದ್ಸಲ ಆದ್ರೂ ಕರೀತಾಳ? ಭಾವ,
ನನ್ ಮುಂದೆನೆ ಅಕ್ಕಂಗ್ ಬೈತೀರಾ? ನಂಗಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ನಾವಿಬ್ರು ಎಷ್ಟೇ ಫ್ರೆಂಡ್ಸ್ ಆದ್ರೂ ಅಕ್ಕ ಅಕ್ಕನೇ ತಾನೆ. ನಾನು ಯಾವಾಗ್ಲೂ ಅಕ್ಕನ್ ಪಾರ್ಟಿನೇ. ಅಬ್ಬಾ, ಅಕ್ಕನ ಹೆಸರು ಹೇಳ್ತಿದ್ದಾಗೆ ಟಕ್ ಅಂತ ಪಾರ್ಟಿನೇ ಚೇಂಜ್ ಮಾಡ್ದಲ್ಲೋ. ಎಷ್ಟೇ ಆದ್ರೂ ಅವಳ ತಮ್ಮನೇ ತಾನೆ ನೀನು. ಸರಿ ಬಾ, ನಿನ್ನ ಡ್ರಾಪ್ ಮಾಡ್ತೀನಿ. ಓಕೆ ಬಾಬಾ. ಹೇಳು ಮನೀಷಾ, ನನ್ನ ಮದುವೆ ಮಾಡ್ಕೊಳ್ಳೋಕೆ ನಿಂಗೆ ಇಷ್ಟ ಇದೆಯಾ ಅಲ್ವಾ? ಏನ್ ನೀರಜ್, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟು ದೊಡ್ಡ ಪ್ರಶ್ನೆ ಕೇಳ್ಬೇಕಾ? ಅಲ್ಲ, ಮನೀಷಾ ಮನ್ಸಲ್ಲಿ ಏನಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಭಾಗ್ಯ ನನಗೆ. ಇದು ನಿಮಗೆಲ್ಲ ಚಿಕ್ಕ ವಿಷಯ ಅಂತ ಅನಿಸ್ಬೋದು, ಆದರೆ ನನಗೆ ತುಂಬಾ ದೊಡ್ಡ ವಿಷಯ ಇದು. ನೋಡಿ ನೀರಜ್, ಹೆಣ್ಮಕ್ಳು ಗಂಡ್ಮಕ್ಳ ತರ ಹೇಳಿದ ಕೂಡ್ಲೆ ಮಾಡಲ್ಲ. ಹೆಣ್ಮಕ್ಳು ತುಂಬಾ ವಿಷಯಕ್ಕೆ ಎಲ್ಲ ರೀತಿಲೂ ಯೋಚನೆ ಮಾಡ್ತಾರೆ. ಹುಡುಗಿರ್ಗೆ ಆಗಾಗ ನಾಚಿಕೆ ಕೂಡ ಆಗತ್ತೆ. ಅದನ್ನ ನೀವ್ ಗಂಡ್ಮಕ್ಳೇ ಅರ್ಥ ಮಾಡ್ಕೋಬೇಕು. ಅವ್ರ ಜೊತೆ ಸರಿಯಾಗಿ ನಡ್ಕೋಬೇಕು. ಇಷ್ಟು ಚಿಕ್ಕ ವಿಷಯನ್ ಕೂಡ ನಿಮ್ಗೆ ಹೇಳ್ಬೇಕಾ? ಮನೀಷಾ ನಾಚಿಕೆಯಿಂದ ಕೈ ಹಿಂದೆ ತಗೊಂಡ್ಲು, ಆದ್ರೆ ಸ್ನೇಹದಿಂದ ಹಿಡ್ಕೋಬೇಕಾದವ್ರು ನೀವು, ಸಲ್ಗೆ ತೋರ್ಸ್ಬೇಕಾಗಿರೋರು ಕೂಡ ನೀವೇ, ಸರಿನಾ? ನಡೀರಿ. ಬನ್ನಿ. ಹೊಡೀರಿ. ಆಯುಷವೇಂದ್ರಿಯ ಪ್ರತಿಷ್ಠತೆ. ಅಮ್ಮ, ಇಲ್ಲಿ ಅಮ್ಮವರಿಗೆ ವಸ್ತ್ರ ಒಪ್ಪಿಸೋ ಕಾರ್ಯಕ್ರಮ ಮುಗಿಯಿತು. ಪುರೋಹಿತ್ರೆ, ಇವರಿಬ್ರು ನನ್ ಮೊಮ್ಮಗಳು. ಹೊಸದಾಗ್ ಮದ್ವೆ ಆಯ್ತು, ದಾಂಪತ್ಯ ವ್ರತ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದೆ. ಅದನ್ ಕೂಡ ಈಗ ನೀವೇ ನಿಂತ್ ಮಾಡ್ಸಿದ್ರೆ ಮಾಡ್ಸೋಣಮ್ಮ. ದಾಂಪತ್ಯ ವ್ರತ ಮಾಡೋ ಮುಂಚೆ ಮದ್ವೆ ಆಗಿರುವಂತಹ ಜೋಡಿ ಇಬ್ರು ಹೋಗಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ಬೇಕು. ಮೊದಲು ಅದನ್ನ ಮುಗಿಸ್ಕೊಂಬರೋಣ ಬನ್ನಿ. ಮಿತ್ರ ಮತ್ತೆ ಮನೀಷಾ ಯಾಕಷ್ಟು ಕೋಪದಿಂದ ನೋಡ್ಕೋತಾ ಇದ್ದಾರೆ? ಇವರಿಬ್ರು ಮಧ್ಯ ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಒಂದು ಮನಸ್ತಾಪ ಇದೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅದೇನು ಅಂತ ಅರ್ಜೆಂಟಾಗಿ ತಿಳ್ಕೋಬೇಕು. ನೋಡಪ್ಪ ಮಿತ್ರ, ಅಮ್ಮ ಭಾಗ್ಯ, ನೀವಿಬ್ರು ಹೋಗಿ ಕಲ್ಯಾಣಿಯಲ್ಲಿ 3 ಸಾರಿ ಮುಳುಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಅದಾದ್ಮೇಲೆ ಶ್ರೀಮತಿಯನ್ನ ಎತ್ಕೊಂಡು ಹುಡುಗ ಗುಡಿ ಸುತ್ತ 5 ಸಲ ಪ್ರದಕ್ಷಿಣೆ ಮಾಡಬೇಕು. ಐದು ಪ್ರದಕ್ಷಿಣೆಯನ್ನು ಮಾಡಬೇಕಾದಾಗ ಹುಡುಗಿ ಒಂದೇ ಒಂದು ಕ್ಷಣ ಕೂಡ ನೆಲದ ಮೇಲೆ ಕಾಲಿಡಬಾರದು. ಹುಡುಗ
ಅಷ್ಟು ಭದ್ರವಾಗಿ ಎತ್ಕೊಂಡು ಪ್ರದಕ್ಷಿಣೆಯನ್ನ ಮಾಡಬೇಕಾಗತ್ತೆ. ಪ್ರದಕ್ಷಿಣೆಯಲ್ಲಿ ಯಾವುದೇ ರೀತಿ ಅಪಚಾರ ನಡೀಬಾರದು. ಮಾಡ್ತೀವಿ ಅನ್ನೋ ನಂಬಿಕೆ ಇದ್ರೆ ಮಾತ್ರನೇ ಈ ವ್ರತವನ್ನ ಮುಂದುವರಿಸಿ. ಹೆಂಗಾರ ಮಾಡಿ ವ್ರತನ ನಿಲ್ಲಿಸ್ಬೇಕು.